ಸ್ಥಳೀಯ ಶಾಸಕರು ಇಬ್ಬರು ಮಂತ್ರಿಗಳು ಏನಿದ್ದಾರೆ ಶರಣ್ ಪ್ರಕಾಶ್ ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ದರ್ಶನಾಪುರ ಅವರು ಎಲ್ಲ ಕೂಡ ಒಕ್ಕೂಟದಿಂದ ಈ ಕ್ಯಾಬಿನೆಟ್ ಅನ್ನ ನಮ್ಮ ಈ ದಿನ ಪವಿತ್ರವಾದಂಥ ದಿನ ನಮಗೆ ಸಿಕ್ತಂತ ಸ್ವಾತಂತ್ರ್ಯ ದಿನನೇ ಆಗಬೇಕು ಅಂತೇಳಿ ಅವರು ಮಾಡಿದ್ದಾರೆ. ಇದಲ್ಲದೆ ಮುಂದಕ್ಕೆ ನಮ್ಮದು ಒಂದು ದೊಡ್ಡ ಸಭೆ ಕೂಡ ನಾವು ಮಾಡೋದಿದ್ದೇವೆ. ಅದನ್ನ ಮುಂದಕ್ಕೆ ನಾನು ಆ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಲುಕ್ಔಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲ. ಎರಡು ಜಿಲ್ಲಾ ಆಸ್ಪತ್ರೆ, ತಾಲೂಕಿನಿಂದ ಜಿಲ್ಲಾ ಆಸ್ಪತ್ರೆ ಎರಡು ಮಾಡ್ತೀವಿ ಅಂತ ಹೇಳಿದ್ರು. ಸರ್ಕಾರದ ಅವಧಿ ಒಳಗೇನೆ ಮಾಡ್ತೀವಿ ಅಂತ ಹೇಳಿದ್ವಿ. ಒಂದು ತಿಳ್ಕೊಳ್ಳಿ, ನಮ್ಮ ಕಡೆ ಕೆಲಸ ತಗೋಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು, ನಿಮ್ಮ ಕಡೆ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಎಂಟೈರ್ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಅದರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು PSCಗಳದು KPSC ತಾಂತ್ರಿಕವಾದಂಥ ಕೆಲವು ವಿಚಾರಗಳು ಇವನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಚೀಫ್ ಸೆಕ್ರೆಟರಿಗೆ ಸಪ್ರೇಟ್ ಆಗಿ ಇದ್ರ ಬಗ್ಗೆ ಒಂದು ಮಾಡಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು. ಇದಲ್ಲದೆ ವಿಶೇಷವಾಗಿ ಬಹಳ ವರ್ಷದಿಂದ ಬಿದ್ದಂತ ಬಿದರ್ನ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ, ಇಂಥ ಒಂದು ಭವ್ಯವಾದಂತ ಕಟ್ಟಡ 1,20,000 ಅಡಿ ಉಳ್ಳದ ಒಂದು ಭವ್ಯವಾದಂತ ಒಂದು ಅಲ್ಲಿ ಒಂದಿನ ಜಯದೇವ ಪ್ರಜಾಸೌಧ ಇನ್ನು ಮುಂದಕ್ಕೆ ಎಲ್ಲಾ ತಾಲೂಕಿನಲ್ಲೂ ಕೂಡ ಯಾವುದೇ ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ. ಎಲ್ಲ ಕೂಡ ಇನ್ನು ಮುಂದಕ್ಕೆ ಯಾವುದೇ ಮುನಿ ವಿಧಾನಸೌಧ ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೆಸರನ್ನ ಹೊಸ ತಾಲೂಕು ಆಡಳಿತವನ್ನು ತೀರ್ಮಾನವನ್ನು ಮಾಡಿದ್ದೇವೆ. ಅದು 1,20,000 ಫಸ್ಟ್ ಸ್ಟೇಜು, ಇನ್ನಾದ್ರೂ ಇನ್ನು ಮುಂದಕ್ಕೆ ಇನ್ನೊಂದು 45,000 ಆಡತ್ತೆ. ಮೀಸಲಾತಿ ಕರ್ನಾಟಕದಲ್ಲಿ ಬಡ್ತಿ ಮತ್ತು ನೇಮಕಾತಿಯಲ್ಲಿ ಸಿಗ್ತಾ ಇಲ್ಲ, ಕಂಪ್ಲೇಂಟ್ ಮಾಡಬೇಕು ಡಿಮಾಂಡ್ ಇದೆ. ಈಗ ಇಂಟ್ರೆಸ್ಟ್ ಮೀಸಲಾತಿ ಕರ್ನಾಟಕ ಭಾಗದಲ್ಲಿ ಮೀಸಲಾತಿ ನೇಮಕಾತಿ ಮತ್ತು ಬಡ್ತಿಯಲ್ಲಿ ಅದು ಅನ್ಯಾಯ ಆಗ್ತಿದೆ. 10 ವರ್ಷ ಸರಿಪಡ ಆಗ್ತಿಲ್ಲ, ಅದಕ್ಕೊಂದು ಸಪ್ರೇಟ್ ಟ್ರಿಬ್ಯುನಲ್ ಮಾಡಬೇಕಂತ ಬೇಡಿಕೆ ಇತ್ತು. ಅದ್ರ ಬಗ್ಗೆ ನಾವು ಕೆಲವು ಇಶ್ಯೂಸ್ ಇತ್ತು, ಟೆಕ್ನಿಕಲ್ ಇಶ್ಯೂಸ್, ಅದನ್ನೆಲ್ಲ ಒಂದು ಸಪ್ರೇಟ್ ಆಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಬ್ ಸಂಭ್ರಮದಲ್ಲಿದೆ. ಈ ಭಾಗದಲ್ಲಿ ದಶಮಾನೋತ್ಸವ ಸಂಭ್ರಮದಲ್ಲಿದೆ. 60,000 ಕೋಟಿಗೂ ಹೆಚ್ಚು ಹಣವನ್ನ ವ್ಯಯ ಮಾಡ್ತಿದ್ವಿ ಅಂತ. ಆದ್ರೆ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅನಿಸ್ತಿದೆ ಈ ಭಾಗದಲ್ಲಿ, ಅಥವಾ ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಕೆಲಸ ಆಗಿದೆ, ಮುಂದಕ್ಕೂ ಮಾಡ್ತೀವಿ. ಅದಕ್ಕೆ ಕೇಳ್ರಿ, ಇಲ್ಲಿ ಕೇಳಿಯಪ್ಪ. 2002ನೇ ಇಸ್ವಿನಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿ ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗಲಾಡಿಸೋಕ್ಕೋಸ್ಕರ ಒಂದು ಕಮಿಟಿಯನ್ನು SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಚನೆ ಮಾಡಿದರು. ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಐ ಪವರ್ ಕಮಿಟಿ. ಈಗ ಅದನ್ನು ಎವ್ಯಾಲ್ಯೂಯೇಷನ್ ಆಗಬೇಕಲ್ಲ, ಇಲ್ಲಿವರೆಗೆ ಏನಾಗಿದೆ, ಇನ್ನೂ ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು, ಈಗ ಯಾವ್ಯಾವ ತಾಲೂಕುಗಳನ್ನ ನಂಜುಂಡಪ್ಪನವರು ಒಟ್ಟು 119 ತಾಲೂಕುಗಳನ್ನು ಗುರುತಿಸಿದ್ರು. ಆ 119 ತಾಲೂಕುಗಳು ಏನಾಗಿದ್ದಾವೆ, ಅತ್ಯಂತ ಹಿಂದುಳಿದವು, ಅತಿ ಹಿಂದುಳಿದವು ಅಂತ ಮಾಡಿದರು. 3 ಭಾಗ ಮಾಡಿದರು. ಆ 3 ಭಾಗ ತಾಲೂಕುಗಳು ಏನಾಗಿದ್ದಾವೆ, ಅವು ಅಭಿವೃದ್ಧಿ ಆಗಿದ್ದಾವ ಇಲ್ವಾ ಅಂತ ಎಲ್ಲ ಎವ್ಯಾಲ್ಯೂಯೇಷನ್ ಮಾಡಿ, ಮತ್ತೆ ಇನ್ನೇನು ಮಾಡಬೇಕು, ಇಂಬ್ಯಾಲೆನ್ಸ್ ಇದ್ದರೆ ಆ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದ ರಾವ್, ಆರ್ಥಿಕ ತಜ್ಞರು,
ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ, ಕಮಿಟಿನೂ ಕೂಡ ಮಾಡಿದ್ದೀವಿ. ಅವರು ವರದಿ 6 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಂಡಪ್ಪನವರ ವರದಿಗೆ 3,000 ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ. ಅದಕ್ಕೆ ಈ 3,000 ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ, ಯಾಕಂತಂದರೆ ಅವರು ನಂಜುಂಡಪ್ಪನವರು 10 ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದರು. ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ, ಅದು ಒಂದು ಮಾಡ್ತೀವಿ. ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ. ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ ಅನ್ನೋದೇ ಬರ್ತದೆ ನನಗೆ, ಕಲ್ಯಾಣ ಕರ್ನಾಟಕ. ಈ ಕಲ್ಯಾಣ ಕರ್ನಾಟಕದಲ್ಲಿ 45 ಹೊಸದಾಗಿ PSCಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 45 PHC ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತೀವಿ. 31 ಸಮುದಾಯ ಭವನ ಆರೋಗ್ಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಮಾಡ್ತಾ CHC ಸಮುದಾಯ ಆರೋಗ್ಯ ಕೇಂದ್ರ CHC ಅಂತ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ. ಅವನ್ನ ಸುಮಾರು 31 ಮಾಡ್ತಾ ಇದ್ದೀವಿ, ಮೇಲ್ದರ್ಜೆಗೆ 7 ಜಿಲ್ಲೆಗಳಲ್ಲಿ. 45 PSCಗಳು, ಆಮೇಲೆ 9 ತಾಲೂಕು ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದೀವಿ. ಮೇಲ್ದರ್ಜೆಗೆ 9 ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸ್ತೀವಿ. 2 ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಅವನ್ನ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ. ಇದಕ್ಕೆ 910 ಇದಕ್ಕೆ 910 ಇದಕ್ಕೆ 890 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ವಿ. 800 ಅದು ಮಾಡ್ತಾ ಇದ್ವಿ. ಪ್ರತ್ಯೇಕ ಕೈಗಾರಿಕಾ ನೀತಿ ಕಲ್ಯಾಣ ಕರ್ನಾಟಕಕ್ಕೆ ಮುಂದೆ ಮಾಡ್ತಾ ಇದ್ವಿ. ಮುಂದೆ ಈಗ ಇವತ್ತೇನು ತೀರ್ಮಾನ ಮಾಡಿಲ್ಲ, ಮುಂದೆ ಮಾಡ್ತೀವಿ. ಭಾಷಣದಲ್ಲಿ ಹೇಳಿದ್ದಾರೆ ಸರ್. ಒಂದ್ ನಿಮಿಷ ಸ್ವಲ್ಪ ಮಾಹಿತಿ ಹೋಗೋದು ಬೇಡ. ಈಗಾಗಲೇ ನೋಡಿ, ಇಂಡಸ್ಟ್ರಿಯಲ್ ಪಾಲಿಸಿ ನಮ್ದು ಬೈ ಡಿಫಾಲ್ಟ್ ಏನಿದೆ, ಬಿಯಾಂಡ್ ಬೆಂಗಳೂರು ಇದೆ. ಬೆಂಗಳೂರಿಂದ ನೀವು ಎಷ್ಟು ದೂರ ನೀವು ಬಂಡವಾಳ ಹಾಕ್ತೀರಾ ಅಷ್ಟೇ ಸಬ್ಸಿಡಿ ಜಾಸ್ತಿ ಸಿಗುತ್ತೆ. ತಾವು ಸಾಹೇಬರ ಭಾಷಣ ಇವತ್ತು ಗಮನಿಸಿದ್ರೆ, ಇವತ್ತು ಆಗಲೇ ಎಲೆಕ್ಟ್ರಾನಿಕ್ ಏನು ನಿಮಗೆ ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಅನ್ನ ಇವತ್ತು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಅದರಿಂದ ನಾವು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಮೊದಲ ಹೆಜ್ಜೆ ಹಾಕಿದಂಗೆ ಆಗುತ್ತೆ. ಅದ್ರ ಜೊತೆಗೆ ಸ್ಕಿಲ್ ಇನ್ಕ್ಯುಬೇಷನ್ ಆ್ಯಂಡ್ ಆಲ್ಸೋ ಮುಖ್ಯಮಂತ್ರಿಗಳು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು. ಪ್ರತ್ಯೇಕ ಸಚಿವಾಲಯದ ಬಗ್ಗೆ ಕ್ಲಾರಿಟಿ ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತಾ ಇದ್ದೀವಿ. KKRDBಗೆ ಒಬ್ಬರು ಚೀಫ್ ಸೆಕ್ರೆಟರಿ ಅಲ್ಲ, ಚೀಫ್ ಇಂಜಿನಿಯರು ಮತ್ತು ಅಡಿಷನಲ್ ಸೆಕ್ರೆಟರಿ ಅವರನ್ನು ಸೃಷ್ಟಿ ಮಾಡಿ ನಾನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನನಗೆ ಹೋಗ್ಬೇಕು. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು.